ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರೋದಿಕ್ಕೆ ಹೊರಟೇ ಬಿಟ್ರ? ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಕಳಂಕ ತರೋದಿಕ್ಕೆ ಹೊರಟಿರೋದಾದ್ರೂ ಯಾರು? ಯಾಕೆ ಸಿದ್ದರಾಮಯ್ಯ ಅವರು ಈ ಕಳಂಕವನ್ನು ಹೊತ್ಕೊಳ್ಬೇಕಾಗತ್ತೆ? ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಇದುವರೆಗೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ನೇರವಾಗಿ ಘಂಟಾಘೋಷವಾಗಿ ಹೇಳಿಕೊಳ್ಳುವಂಥ ಸಿದ್ದರಾಮಯ್ಯ ಅವರ ಹೆಸರಿಗೆ ತಮ್ಮ ಏಕೈಕ ಪುತ್ರನೇ ಕಳಂಕ ತೋರದಿಕ್ಕೆ ಹೊರಟ್ರ ಅನ್ನುವಂಥ ಪ್ರಶ್ನೆ ಈಗ. ಹಾಗಾದ್ರೆ ಏನಿದು ಸ್ಟೋರಿ? ಯಾಕೆ ಸಿದ್ದರಾಮಯ್ಯ ಅವ್ರ ಪುತ್ರ ಸಿದ್ದರಾಮಯ್ಯ ಅವ್ರಿಗೆ ಕಳಂಕ ತೋರದಿಕ್ಕೆ ಹೊರಟ್ರು? ಏನಿದು ರಾಜಕಾರಣ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಸನ್ ಸ್ಟ್ರೋಕ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರೇ ನಮ್ಮ ಹೈಕಮಾಂಡು. ಅವ್ರೇನು ಮಾತು ಹೇಳ್ತಾರೆ ಅವ್ರಿಗೆ ಬಹಳ ಗೌರವದಿಂದ ಸ್ವೀಕಾರ ಮಾಡೋಣ. ವೀಕ್ಷಕರೇ, ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಗದ್ದುಗೆಯನ್ನು ಏರಿ ಅತಿ ಹೆಚ್ಚು ಜನಮನ್ನಣೆಯನ್ನು ಪಡ್ಕೊಂಡಿರುವಂಥ ಸಿದ್ದರಾಮಯ್ಯ ಅವರ ರಾಜಕೀಯ ಅನುಭವ, ರಾಜಕೀಯ ಜೀವನ, ರಾಜಕೀಯಕ್ಕೆ ಬಂದ ನಂತರದಲ್ಲಿ ಕೊಟ್ಟಂಥ ಯೋಜನೆಗಳು ಇವತ್ತು ಅಜರಾಮರ. ಯಾಕಂದರೆ ಸಿದ್ದರಾಮಯ್ಯ ಅವರು ಆಡಳಿತಕ್ಕೆ ಬಂದರೆ ಎಲ್ಲ ರಾಜಕಾರಣಿಗಳು, ಎಲ್ಲ ಸಮುದಾಯದವರು, ಎಲ್ಲ ಜಾತಿ ಧರ್ಮದಲ್ಲೂ ಕೂಡ ಒಪ್ಕೊಳ್ಳುವಂಥ ಜನನಾಯಕ. ಯಾಕಂದರೆ ಅಹಿಂದ ನಾಯಕ ಅಂತಲೇ ಕೂಡ ಗುರುತಿಸ್ಕೊಂಡಂಥವ್ರು. ಈಗ ಇಷ್ಟೆಲ್ಲ ರಾಜಕೀಯ ಜೀವನದಲ್ಲಿ ತಮ್ಮ ಪುತ್ರನೇ 40 ವರ್ಷ ಸುದೀರ್ಘ ರಾಜಕಾರಣಕ್ಕೆ ಆ ಒಂದು ರಾಜಕಾರಣವನ್ನ ಅಳಿಸಿ ಕಳಂಕ ಪಟ್ಟಿಯನ್ನ ಕಟ್ಟೋದಕ್ಕೆ ಸಿದ್ಧರಾಗ್ಬಿಟ್ರ ಅನ್ನುವಂಥ ಪ್ರಶ್ನೆ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಗಮನಿಸ್ಬೋದು ವೀಕ್ಷಕರೇ, ನೀವೆಲ್ಲ ಕೂಡ ಇದೇ ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡರು. ಯಾರಿಗೂ ಗೊತ್ತಿಲ್ಲ ದೇವೇಗೌಡರು ಕನ್ನಡ ನಾಡನ್ನ ದೆಹಲಿಯ ಕೆಂಪು ಕೋಟೆ ಮೇಲೆ ಮೆರೆಸಿದಂಥವ್ರು, ಅತ್ಯದ್ಭುತ ರಾಜಕಾರಣಿ. ಆದರೆ ಎಲ್ಲೋ ಒಂದು ಕಡೆ ತಮ್ಮ ಮಕ್ಕಳಿಗಾಗಿ JDS ಪಕ್ಷವನ್ನ ಮುಗಿಸೋದಕ್ಕೆ ಮುಂದಾಗ್ಬಿಟ್ರ, ಅಥವಾ ಆ ಮುಗಿಸೋ ಲೆಕ್ಕಾಚಾರಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಧಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಇಲ್ಲೋ ಇದು ಕೂಡ ಸನ್ ಸ್ಟ್ರೋಕ್ ಆಯಿತು ಅಲ್ಲಿ ಅವ್ರಿಗೆ. ಪಕ್ಷಕ್ಕಾಗಿ ಒತ್ತು ಕೊಟ್ಟಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ. ಇದರ ಜೊತೆಗೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ, ದಕ್ಷಿಣ ಭಾರತದಲ್ಲೇ ಕೂಡ ಮೊಟ್ಟ ಮೊದಲ ಬಾರಿಗೆ BJP ಬಾವುಟವನ್ನು ಹಾರಿಸಿದಂತಹ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಅವರು ಕೂಡ ತಮ್ಮ ಪುತ್ರನಿಗಾಗಿ, ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಎಲ್ಲವನ್ನೂ ತ್ಯಾಗ ಮಾಡ್ಕೊಂಡು ಬಂದರು. ಇದೇ ವಿಜಯೇಂದ್ರ ಅವರ ಲೆಕ್ಕಾಚಾರ, ಇದೇ ವಿಜಯೇಂದ್ರ ಅವರ ಏನೋ ಮಾಡ್ಲಿಕ್ಕೆ ಹೋಗಿ ಜೈಲಿಗೂ ಕೂಡ ಹೋಗಿ ಬಂದಂಥ ಪ್ರಸಂಗ ಗಮನಿಸಬಹುದು. ಯಾಕಂದರೆ ಆರೋಪ ಇದೆ, ಎಲ್ಲ ಒಂದು ಕಡೆ ವಿಜಯೇಂದ್ರ ಅವರೇ ಕಾರಣ ಅನ್ನುವಂಥ ಆರೋಪ ಇದೆ. ಅದೆಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ. ಆದರೆ ವಿಜಯೇಂದ್ರ ಅವರು ಕೂಡ ಇವತ್ತು ರಾಜಕಾರಣದಲ್ಲಿದ್ದಾರೆ, ರಾಜಕಾರಣದಲ್ಲಿ ಒಂದು ಸ್ಥಾನಮಾನ ಗಳಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಅವರ ತಂದೆ BS ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪನವರು ಕೂಡ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಎಲ್ಲವನ್ನೂ ಮುಡಿಪಾಗಿಟ್ಟು ಇವತ್ತಿಗೆ ಸನ್ ಸ್ಟ್ರೋಕ್ ಆಯ್ತಾ. ಯಾಕೆ ವಿಜಯೇಂದ್ರ ದೇವೇಗೌಡರ ಹೆಸರನ್ನ ಇಲ್ಲಿ ನಾನು ಬಳಸ್ಕೊಳ್ತಾ ಇದ್ದೀನಿ ಅಂತಂದರೆ, ಇವರು ಮಾಡಿದಂಥ ಕೆಲಸ ಇಲ್ಲಿ ಸಿದ್ದರಾಮಯ್ಯ ಮಾಡಲಿಲ್ಲ. ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ನ ಸದಸ್ಯರು. ಆದರೆ ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಸಿದ್ದರಾಮಯ್ಯ ಅವರು ಕೂಡ ತೆರೆಮನೆಯಲ್ಲಿ ಕಸರತ್ತನ್ನು ಮಾಡಿರಬಹುದು. ಆದರೆ ಇಲ್ಲಿ ಸಿದ್ದರಾಮಯ್ಯವ್ರಿಗೆ ಕಳಂಕವನ್ನು ತರೋದು ಯತೀಂದ್ರ ಅವರು. ಯಾಕಂದರೆ ಪದೇ 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 ಸಿದ್ದರಾಮಯ್ಯ ಅವರ ಬಗ್ಗೆ ನೇರವಾಗಿ ಮಾತನಾಡೋದು, ಸ್ಟ್ರೋಕ್ ಕೊಡೋದು, ಹೇಳಿಕೆ ಕೊಡೋದು, ಅಥವಾ ಸಿದ್ದರಾಮಯ್ಯ ಹೇಳಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೂ ಯತೀಂದ್ರ ನೇರವಾಗಿ ಬಂದು ಮಾತನಾಡೋದು, ಬೇರೆ ಬೇರೆ ನಾಯಕರ ಜೊತೆ ಇರುಸು ಮುರುಸು ಮಾಡಿಕೊಳ್ಳೋದು, ಬಣ ಬಡಿದಾಟಕ್ಕೆ ಮತ್ತಷ್ಟು ಪುಷ್ಟಿ ಕೊಡೋದು, ಇದರ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ನೇರವಾಗಿ ಯತೀಂದ್ರ ಅವರಿಂದನೇ ಎಷ್ಟೋ ಸಮಸ್ಯೆಗಳು ಉದ್ಭವಿಸಿದ್ದಾವೆ. ಯಾಕಂದರೆ ಯತೀಂದ್ರ ಕೊಟ್ಟಂಥ ಹೇಳಿಕೆಗಳಿಂದ ಸಿಡಿದೆದ್ದ DK ಶಿವಕುಮಾರ್ ನೇರವಾಗಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಮಾಡಿ ಆ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ಅದು ಇಲ್ಲಿವರೆಗೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಈ ಮೂರೂ ನಾಯಕರಿಂದ ರಾಜ್ಯದಲ್ಲಿ ಹೆಸರನ್ನ ಗಳಿಸ್ಕೊಂಡಂಥವ್ರು ದೇವೇಗೌಡರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಘಟಾನುಘಟಿ ನಾಯಕರು, ರಾಜ್ಯವನ್ನು ಆಳದಂಥವರು 3 ಜನ ಕೂಡ. ಆದರೆ ಅವ್ರಿಗೆ ಸನ್ ಸ್ಟ್ರೋಕ್ ಜೋರಾಗೆ ಹೊಡಿತಾ ಇದೆ ಅನ್ನೋದರಲ್ಲಿ 2 ಮಾತಿಲ್ಲ ವೀಕ್ಷಕರೇ. ಏನಾಗುತ್ತೆ ಹಾಗಾದರೆ? ಸಿದ್ದರಾಮಯ್ಯ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ? ಸಿದ್ದರಾಮಯ್ಯ ಅವರು ಈ ಕಳಂಕರಹಿತರಾಗ್ತಾರೆ? ಹಾಗಾದರೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಸನ್ ಸ್ಟ್ರೋಕ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.